ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬೀದರ್ ನಗರಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಾರ್ಡ್ ನಂಬರ್ 15ರ ವಿಷಯಕ್ಕೆ ಅನುಗುಣವಾಗಿ ಇವತ್ತು ನಿಮ್ಮೊಂದು ವಿಷಯನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು ನಮ್ಮ ಕ್ಷೇತ್ರದವರೇ ಆಗಿದ್ದಾರೆ. ಆ ಡಿಪಾರ್ಟ್ಮೆಂಟ್ ಕೂಡ ಅವ್ರ ಕಡೆ ಇದೆ. ಆದರೆ ವಾರ್ಡ್ ನಂಬರ್ 15ರ ಸ್ವಾಮಿ ಆಸ್ಪತ್ರೆ ಮುಂಭಾಗದಿಂದ ಹೋಗುವಂತಹ ಏನು ಆಟೋ ನಗರಕ್ಕೆ ದಾರಿ ಕಲ್ಪಿಸಿಕೊಡುವಂತಹ ಮಧ್ಯದಲ್ಲಿ ಅನೇಕ ರೀತಿಗಳಿಂದ ತೆಗ್ಗು ಗುಂಡಿಗಳು ಬಿದ್ದಿದ್ದಾವೆ. ದಿನನಿತ್ಯ ರಾತ್ರಿ ಸಂಚಾರ ಮಾಡ್ತಿರುವಂತಹ ಆ ಓಣಿಯ ಜನರು ಅನೇಕ ಬಾರಿ ಬಿದ್ದು ಕೈಕಾಲುಗಳ ಮುರಿದುಕೊಂಡು ಆಸ್ಪತ್ರೆಗಳನ್ನು ಸೇರ್ಕೊಂಡಿದ್ದಾರೆ. ಈ ವಿಷಯದ ಬಗ್ಗೆ ಅನೇಕ ಬಾರಿ ನಮ್ಮ ಜಿಲ್ಲೆಯ ಪೌರಾಡಳಿತ ಸಚಿವರಾಗಿರುವಂತಹ ರಹೀಂ ಖಾನ್ ಅವರಿಗೂ ಮತ್ತು ಶಾಸಕರಾಗಿರ್ತಕ್ಕ ರಹೀಂ ಖಾನ್ ಅವರಿಗೆ ಅನೇಕ ಬಾರಿ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಕ್ಯಾರೆ ಅಂತ ಇಲ್ಲ. ಇಲ್ಲಿ ಅದೆಷ್ಟೋ ಜನ ಅವರಿಗೆ ವೋಟ್ ಹಾಕಿ ನಾವು ಬೆಂಬಲಕ್ಕಾಗಿ ನಿಂತ್ಕೊಂಡಿದ್ದೆವು ಕೂಡ. ಆದರೂ ಸಹ ನಮ್ಮ ಓಣಿಗಳನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ. ರಹೀಂ ಖಾನ್ ಅವರು ಈ ರೀತಿಯಾಗಿ ಮಾಡಲಿಕ್ಕೆ ಪ್ರಮುಖ ಕಾರಣವೇ ಅದಕ್ಕೆ ನಾನು ಕಾನ್ಫಿಡೆನ್ಸ್ ಇಂದ ನಾನು ಬೀದರ್ ಉತ್ತರ ಕ್ಷೇತ್ರದ ಅಭ್ಯರ್ಥಿಯಾದ ಕಾರಣದಿಂದಾಗಿ ಈ ರೀತಿಯಾಗಿ ಆಗ್ತಾ ಇದೆ. ನಾನು ಪ್ರಬಲ ಆಕಾಂಕ್ಷಿ ಆಗಿದ್ದೇನೆ ಎಂದು ಶಶಿ ಪಾಟೀಲ್ ಚೌಳಿ ಅವರು ಆಗ್ರಹಪಡಿಸಿದ್ದಾರೆ. ನಮ್ದು ಏನೋ ಒಂದು ಕೆಲಸ ಇರಬಹುದು, ಏನಾದರೂ ಇರಬಹುದು, ಆದರೆ ಈ ಓಣಿಯ ಜನರಿಗೆ ಸೌಲಭ್ಯಗಳನ್ನ ಕೊಡಿಸುವಲ್ಲಿ ನಾನು ಬಹಳಷ್ಟು ರೀತಿಗಳ ಹೋರಾಡ್ತಾ ಇದ್ದೇನೆ. ಆದರೆ ಇದಕ್ಕೆ ಸಂಬಂಧಪಟ್ಟಾಗೆ ರಹೀಂ ಖಾನ್ ಆಗಲಿ ಅಥವಾ ನಗರಸಭೆ ಆಯುಕ್ತರಾಗಲಿ ಮತ್ತು ನಗರಸಭೆ ಸದಸ್ಯರು ಕೂಡ ಗಮನ ಹರಿಸಿ ಈ ಒಂದು ಓಣಿಗೆ ಹೋಗ್ತಕ್ಕಂತ ರಸ್ತೆ ಚರಂಡಿಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕು. ಜನರಿಗೆ ಸರಿಯಾದ ರೀತಿಯಲ್ಲಿ ಅನುಕೂಲವಾಗುವಂತಹ ಕೆಲಸ ಮಾಡಬೇಕು. ರಹೀಂ ಖಾನ್ ಅವರು ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಶಶಿ ಪಾಟೀಲ್ ಅವರು ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಬೀದರ್ ಜಿಲ್ಲೆಗೆ ಒಂದು ತಿಂಗಳ ಹಿಂದೆ ಬಂದಾಗ ಸುಮಾರು 2025 ಕೋಟಿಯನ್ನ ಇಲ್ಲಿ ಹಣ ಬಿಡುಗಡೆ ಮಾಡಲಾಗಿದೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬಂದಿದೆ. ಆದರೆ ಕೇವಲ ಸ್ವಾಮಿ ಆಸ್ಪತ್ರೆಯಿಂದ ಮತ್ತು ಚೌಳಿ ಕಮಾನ್ದಿಂದ ಈ ರಿಂಗ್ ರಸ್ತೆಗೆ ಹೋಗ್ತಕ್ಕಂಥ ದಾರಿ ಅನೇಕ ತೆಗ್ಗುಂಡಿಗಳನ್ನು ಬಿದ್ದು ದಿನನಿತ್ಯ ಸಾವಿರಾರು ಜನ ವಾಹನದ ಮೇಲೆ ಬಂದು ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ, ಅಪಘಾತಗಳಾಗ್ತಾ ಇದ್ದಾವೆ, ಕೈ ಕಾಲು ಮುರ್ಕೊಂಡು ಆಸ್ಪತ್ರೆಗೆ ಸೇರ್ತಾ ಇದ್ದಾರೆ. ಆದರೂ ಸಹ ಸುಮಾರು 20 ವರ್ಷಗಳಿಂದ ಸತತವಾಗಿ ರಹೀಂ ಖಾನ್ ಅವರನ್ನ ಈ ಓಣಿಯ ಜನರು ಓಟ್ ಹಾಕ್ತಾ ಬಂದಿದ್ದಾರೆ. ಆದರೂ ಸಹ ರಹೀಂ ಖಾನ್ ಅವರು ಕ್ಯಾರೆ ಅಂತ ಇಲ್ಲ. ನಾವು ಅವರಿಗೆ ಯಾವುದೇ ವಿಷಯಕ್ಕೂ ಒಂದು ರೀತಿಯೂ ಕೂಡ ನಾವು ತಪ್ಪು ಮಾಡಿಲ್ಲ. ಆದ್ರೂ ಕೂಡ ನನ್ನಗೋಸ್ಕರ ಇಡೀ ಓಣಿಗೆ ಅವರು ತೊಂದರೆ ಕೊಡ್ತಾ ಇದ್ದಾರೆ. ಇದು ಸರಿಯಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಮೇಲೆ ನನಗೆ ನಂಬಿಕೆ ಇದೆ. ದಯಮಾಡಿ ಈಶ್ವರ್ ಖಂಡ್ರೆ ಅವರೇ, ಈ ಓಣಿಯ ಜನರ ಸಮಸ್ಯೆ ಇದು ನನ್ನ ಸಮಸ್ಯೆ ಅಲ್ಲ. ಈ ಓಣಿಯ ಜನರ ಸಮಸ್ಯೆ ದಿನನಿತ್ಯ ಓಡಾಡಿಕೊಂಡು ಬರೋದ್ರಿಂದ ಆಕ್ಸಿಡೆಂಟ್ಗಳಾಗಿ, ಅಪಘಾತಗಳಾಗಿ, ತೊಂದರೆಗಳನ್ನಾಗಿ, ತಾಪತ್ರೆಗಳಾಗಿ, ಕೈಕಾಲುಗಳ ಮುರ್ಕೊಂಡು ಆಸ್ಪತ್ರೆಗೆ ಸೇರ್ತಾ ಇದ್ದಾರೆ. ಅದೆಷ್ಟೋ ಜನ ಆಕ್ಸಿಡೆಂಟ್ ಆಗಿ, ಅಪಘಾತಗಳಾಗಿ ಮರಣ ಕೂಡ ಹೊಂದಿದ್ದಾರೆ. ಅನೇಕ ಬಾರಿ ರಹೀಂ ಖಾನ್ ಅವರಿಗೆ ಇದರ ಬಗ್ಗೆ ಮಾಹಿತಿ ನೀಡಿದ್ರು ಸಹ ಯಾವುದೇ ವಿಷಯಕ್ಕೆ ಅವರು ಗಮನ ಹರಿಸ್ತಾ ಇಲ್ಲ. ನಾವು ಕೊಟ್ಟಿರುವಂತಹ ಮರ್ಜಿಗಳನ್ನ ತಮ್ಮ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ಹೀಗಾಗಿ ನಾವು ಈಶ್ವರ್ ಖಂಡ್ರೆ ಅವರ ಮೇಲೆ ಬಹಳಷ್ಟು ರೀತಿಗಳಿಂದ ನಂಬಿಕೆ ಇಟ್ಟುಕೊಂಡಿದ್ದೇವೆ. ಅವರು 2025 ಕೋಟಿ ರೂಪಾಯಿನಲ್ಲಿ ಈ ಒಂದು ಸ್ವಾಮಿ ಆಸ್ಪತ್ರೆ ಕಡೆಯಿಂದ ಇಲ್ಲಿ ಆಟೋ ನಗರಕ್ಕೆ ಬರುವಂತಹ ರಸ್ತೆಯನ್ನ ಮತ್ತು ಅಲ್ಲಿರ್ತಕ್ಕಂಥ ಚರಂಡಿಯನ್ನ ಸಂಪೂರ್ಣವಾಗಿ ಜನರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ಮಾಡಿಕೊಡ್ತಾರೆ ಎಂಬ ಭರವಸೆ ನಮಗಿದೆ. ದಯವಿಟ್ಟು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಈಶ್ವರ್ ಖಂಡ್ರೆ ಅವರು ನಮ್ಮ ಈ ಬಡವರ ಕೂಗು ಕೇಳಿ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಯುವ ಮುಖಂಡರಾಗಿರ್ತಕ್ಕಂಥ ಶಶಿ ಪಾಟೀಲ್ ಚೌಳಿ ಅವರು. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ರಹೀಂ ಖಾನ್ ಅವರು ನಿಜಕ್ಕೂ ಬೀದರ್ ಜಿಲ್ಲೆ ಅಂದ್ರೆ ಒಂದಿಷ್ಟು ಅಸಡ್ಡೆ ಮಾಡ್ತಾ ಇದ್ದಾರೆ. ಅವರಿಗೆ ಸಂಬಂಧಪಟ್ಟಂತ ನಗರಸಭೆ ವ್ಯಾಪ್ತಿಯಲ್ಲಿ ಬರುತ್ತೆ. ಆ ನಗರಸಭೆಗೆ ಅವರು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಬರೀ ಹಾರಿಕತ್ತುಗಳನ್ನು ಕೊಡ್ತಾ ಇದ್ದಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಎಂಬುದನ್ನ ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ. ಮಾತೆತ್ತಿರ ಸಾಕು ಮೈ 100 ಕರೋಡ್ ಲಾಯ, ಮಾತೆತ್ತಿರ ಸಾಕು ಮೈ 1000 ಕರೋಡ್ ಲಾಯ, ಮೈ ಬಿಲ್ಡಿಂಗ್ ಬನಾಯ, ಮೈ ಓ ಕರಾಯ ಏ ಕರಾಯ ಅಂತ ಹೇಳ್ತಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಜ್ವಲಂತ ಸಮಸ್ಯೆ ಇರ್ತಕ್ಕಂಥದ್ದು ಎಲ್ಲಿ ಇದೆಯೋ ಅವರಿಗೆ ಯಾಕೆ ಉಪಯೋಗ ಮಾಡ್ತಾ ಇಲ್ಲ? ಯಾಕೆ ರಹೀಂ ಖಾನ್ ಅವರು ಎಡುತ್ತಾ ಇದ್ದಾರೆ? ಯಾಕೆ ರಹೀಂ ಖಾನ್ ಅವರು ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ?
ಇದೇ ರೀತಿಯಾಗಿ ಈ ವಾರ್ಡ್ ನಂಬರ್ 15ಕ್ಕೆ ಸಂಬಂಧಪಟ್ಟಿರುವ ಹಾಗೆ ಇನ್ನೊಂದು ಓಣಿಯ ಸುದ್ದಿ ಕೂಡ ನಾವು ಕೊಟ್ಟಿದ್ದೀವಿ. ಏನಪ್ಪಾ ಅಂತಂದ್ರೆ ವಿವೇಕಾನಂದ ನಗರಕ್ಕೆ ಬ್ರಿಡ್ಜ್ ಕೆಳಗಡೆಯಿಂದ ಹೋಗ್ತಾ ಆನಂದ್ ನಗರದಿಂದ ವಿವೇಕಾನಂದ ನಗರಕ್ಕೆ ಹೋಗ್ತಾರೋ ಕೂಡ ಅವರಿಗೂ ಕೂಡ ಬಹಳಷ್ಟು ರೀತಿಗಳ ಸಮಸ್ಯೆ ಆಗ್ತಾ ಇದೆ. ಮಳೆಗಾಲ ಬರುವ ಮುಂಚೆನೆ ಬಹಳಷ್ಟು ರೀತಿಗಳನ್ನ ಅವರು ಜಾಗೃತರಾಗ್ತಾ ಇದ್ದಾರೆ. ಕರೆಂಟ್ ಹೋದ್ರೆ ಸಾಕು, ಕರೆಂಟ್ ಹಾಕಕ್ಕೆ ಯಾರು ಬರಲ್ಲ, ಆಂಬುಲೆನ್ಸ್ ಸಹ ಸಿಗಲ್ಲ. ಅದೆಷ್ಟೋ ಜನ ಇಲ್ಲಿ ಚೌಳಿ ಕಮಾನ್ದಿಂದ ಆಟೋ ನಗರಕ್ಕೆ ಹೋಗುವಂತ ಸಂದರ್ಭದಲ್ಲಿ ತೆಗ್ಗು ಗುಂಡಿಗಳಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ. ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ. ಈಗಲೂ ಅದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಗಮನ ಹರಿಸಿ ಈ ಒಂದು ಆಟೋ ನಗರಕ್ಕೆ ಸಂಬಂಧಪಟ್ಟಿರುವಂತಹ ವಾರ್ಡ್ ನಂಬರ್ 15 ಚೌಳಿ ಕಮಾನ್ದಿಂದ ಆಟೋ ನಗರ್ ಅಂಬೇಡ್ಕರ್ ವೃತ್ತವಾಗಿ ಆಟೋ ನಗರಕ್ಕೆ ಬರ್ತಕ್ಕಂಥ ವಿಷಯ ಆಗಿರ್ಬೋದು, ಆ ಕಡೆ ಅಲಿಯಾಬಾದ್ಗೆ ಟಚ್ ಆಗ್ತಕ್ಕಂಥ ರಿಂಗ್ ರೋಡ್ ಆಗಿರ್ಬೋದು, ಅದಾದ ನಂತರದಲ್ಲಿ ಈ ನಮ್ಮ ಸ್ವಾಮಿ ಆಸ್ಪತ್ರೆಯಿಂದ ಹೋಗ್ತಕ್ಕಂಥ ಈ ರಸ್ತೆ ಮತ್ತು ಚರಂಡಿಯನ್ನ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ಶಶಿ ಪಾಟೀಲ್ ಪೊಲೀಸ್ ಚೌಳಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಬನ್ನಿ ಅದೇನಾಗಿದೆ ಅನ್ನೋದು ನಿಮಗೆ ಸವಿಸ್ತಾರವಾಗಿ ತೋರಿಸ್ತೀವಿ. ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿಯಲ್ಲಿ ನೋಡ್ಕೊಂಡು ಬರೋಣ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 35 ನಗರಸಭೆ ಸದಸ್ಯರ ವಾರ್ಡ್ಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದೆ. ಗಬ್ಬೆದ್ದು ನಾರ್ತಾ ಇದೆ. ಅಲ್ಲಿ ಬೇರೆ ಬೇರೆ ಓಣಿಗಳು ಹೋದ್ರೆ ಮೂಗು ಮುಚ್ಚಿಕೊಂಡು ತಿರುಗಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ. ಆದರೆ ನಮ್ಮ ನಗರಸಭೆಯ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು ಈ 35 ಓಣಿಗಳಿಗೆ ಹೋದ್ರೆ ಸಾಕು ಬಹಳಷ್ಟು ರೀತಿಗಳಿಂದ ಸನ್ಮಾನಗಳು ಸಿಗುತ್ತೆ. ಆದರೆ ಅವರೆಲ್ಲೂ ಹೋಗ್ತಾ ಇಲ್ಲ. ಯಾಕೋ ಗೊತ್ತಾಗ್ತಾ ಇಲ್ಲ. ಬಹಳಷ್ಟು ರೀತಿಗಳಿಂದ ಬೀದರ್ ಜಿಲ್ಲೆಯನ್ನು ಅಸಡೆಯಾಗಿ ನೋಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಕೇಳಿ ಬರ್ತದೆ. ಬಂಧುಗಳೇ, ಈ ಸುದ್ದಿ ಯಾರೆಲ್ಲ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ಈ ಸುದ್ದಿವನಿಗೆ ಬೆಂಬಲಿಸಬೇಕಾಗಿ ಈ ಮೂಲಕ ಮನವಿ ಮಾಡ್ಕೋತೇನೆ. ಮತ್ತೆ ಮುಂದೆ ಸುದ್ದಿಯಾಗಿ ಬರ್ತೀನಿ. ನಾನು ನಿಮ್ಮ MP ಮುದಾಳೆ. ಇವತ್ತು ತಾವೇನು ಈ ವಿಷಯ ತಿಳಿದ ತಕ್ಷಣ ಕ್ಷಣದಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿರಿ, ಅದಕ್ಕೆ ಮೊಟ್ಟ ಮೊದಲು ನಾನು ಪರವಾಗಿ ಧನ್ಯವಾದ ಅಂತ ಹೇಳ್ತೇನೆ ನಿಮ್ಗೆ. ಇವತ್ತು ಇದು ಪರಿಸ್ಥಿತಿ ನೋಡಿರ್ತಾವೆ. ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ನಾವು ಪ್ರಸ್ತಾವನೆ ಸಲ್ಲಿಸಿ ಹಿಂದೆ ಮಾನ್ಯ ಜಿಲ್ಲಾಡಳಿತ ಮುಖಾಂತರ ಉಸ್ತುವಾರಿ ಮಂತ್ರಿಯವರಿಗೂ ಮತ್ತು ನಮ್ಮ ಪೌರಾಡಳಿತ ಸಚಿವರಿಗೆ ಸಂಬಂಧಪಟ್ಟ ಶಾಸಕರವರು ನಮ್ಗೆ ಸುಮಾರು 4 ಸಾರಿ ಶಾಸಕರ ಈ ಭಾಗದವರು ಅವ್ರಿಗೆ ಅನೇಕ ಬಾರಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. सर एक बार ये नौबाद वार्ड नंबर में देके आप थोड़ा फिर के थोड़ा ये रोड ये ड्रेन करके दो बोल के रिक्वेस्ट पूरे ग्राम के लोग रिक्वेस्ट करे. 1000 बार जाके फिरे, कोई इसको क्या रे बोलने को तैयार नहीं है. ಬಟ್ ಯಾವುದೂ ಸ್ಪಂದನೆ ಕೊಡ್ತಾ ಇಲ್ಲ. ಅದು ಬೇಜಾರಾಗಿ ಜನ ನನ್ನ ಹತ್ರ ಬಂದರು, ಗೌಡ್ರೆ ತಾವು ಈ ಭಾಗದ ಒಂದು ನಾಯಕರಿದ್ದು ಉತ್ತರ ವಿಧಾನಸಭಾ ಕ್ಷೇತ್ರದಾಗ ತಾವು ಒಂದು ಚುನಾವಣೆ ಸ್ಪರ್ಧೆ ಮಾಡಿರಿ, ನಮ್ಮ ಕಷ್ಟ ನೋಡ್ರು ಯಾರೂ ಇಲ್ಲ, ತಾವಾದರೂ ಇದಕ್ಕೆ ಸ್ಪಂದನೆ ಕೊಟ್ಟು ಮಾನ್ಯ ಜಿಲ್ಲಾಧಿಕಾರಿ ಅವ್ರಿಗೆ ಮುಖಾಂತರ ಒಂದು ಅರ್ಜಿ ಕೊಡ್ರಿ ಅಂತ ಹೇಳಿದ್ರೆ ನಾನೇನು ಮಾಡ್ದ ಈ ಹಿಂದೆ (24/6/2024) ಒಂದು ಮನವಿ ಕೊಟ್ಟ ನಾನು DC ಮುಖಾಂತರ ಮಾನ್ಯ ಪೌರಾಡಳಿತ ಸಚಿವರಿಗೆ, ಉಸ್ತುವಾರಿ ಸಚಿವರಿಗೆ, PWDಗೆ, ಮುನ್ಸಿಪಾಲಿಟಿ ಕಮಿಷನರ್ಗ ಎಲ್ಲರಿಗೆ ಮಾಹಿತಿಗೆ ಒಂದು ಅರ್ಜಿ ಕೊಟ್ಟ. ಇವತ್ತಿಗೆ 6 ಆಯ್ತು, 1 ವರ್ಷ ಆಗ್ಲತ್ತು. ಈ ಅರ್ಜಿ ಕ್ಯಾರೆ ಅಂತಿಲ್ಲ, ಎಲ್ಲದ ಬಿಟಕಿರೋ ಅರ್ಜಿ ಎಲ್ಲದನೋ ಗೊತ್ತಿಲ್ಲ. ನಾವು ಕೇಳಕ್ ಹೋದ್ರ ಅಲ್ಲದ ಇಲ್ಲದ ಬರೀ ಅಲ್ಲಿ ಹೋಗ್ಯದ ಆ ಡಿಪೆಂಡ್ ಹೋಗಿ ಇಷ್ಟೇ ಕತೆ ಹೇಳ್ತಾರೆ. ಮತ್ತೆ ಪುನಃ ನಿನ್ನೆ ನಾವು ಮತ್ತೆ ಗ್ರಾಮಸ್ಥರು ಬಂದು ಈ ಉಳಿದವ್ರ ಜನ ಬಂದು ನೋಡ್ರಿ ಏನಾಯ್ತು ಕೆಲಸ ಆಗ್ತಾ ಆಗಲ್ಲ ಅಂದಾಗ ಯಾಕ್ರಪ್ಪ ಇನ್ನೊಂದ್ಸತಿ ಒಂದು ಅರ್ಜಿ ಕೊಡ್ರೆ ಮನವಿ ಮೊನ್ನೆ ಜಿಲ್ಲಾಡಳಿತ ಮುಖಾಂತರ ಇನ್ನೊಂದ್ಸತಿ ರಿಕ್ವೆಸ್ಟ್ ಮಾಡ್ಕೊಂಬಾರಿ. ಯಾಕಂದ್ರೆ ಮೊನ್ನೆ ನಮ್ದು ಮುಖ್ಯಮಂತ್ರಿ ಸಾಹೇಬರು ಬೀದರ್ ಜಿಲ್ಲೆಗೆ ಭೇಟಿ ಕೊಟ್ಟಾಗ 2025 ಕೋಟಿ ಹಣ ನಾನು ಬೀದರ್ ಜಿಲ್ಲೆಗೆ ಮೀಸಲಿಡಲಾಗಿದೆ ಅಂತೇಳಿ ಘೋಷಣೆ ಮಾಡ್ಯಾರ. ಆ ಹಣದಲ್ಲಂತ್ರಿ ನಾವು ಮಂತ್ರಿಯವರಿಗೆ, ಉಸ್ತುವಾರಿ ಮಂತ್ರಿಗೆ, ಪೌರಾಡಳಿತ ಸಚಿವರು, ಸಂಬಂಧಪಟ್ಟ ಶಾಸಕರಿಗೆ ರಿಕ್ವೆಸ್ಟ್ ಮಾಡ್ಕೋತೇವೆ, ಆ ದುಡ್ಡಿನಲ್ಲಾದರೂ ಒಂದು 20 ಕೋಟಿ ಕೊಟ್ಟು ಈ ಕಾಮಗಾರಿ ಸಂಪೂರ್ಣವನ್ನು ಮಾಡಿಕೊಡ್ಬೇಕಂತೇಳಿ ನಮಗೇನು ವಿಶ್ವಾಸದ ಅವ್ರ ಜಿಲ್ಲಾಡಳಿತ ಮೇಲೆ ವಿಶ್ವಾಸದ ಉಸ್ತುವಾರಿ ಮಂತ್ರಿ ಕಿವಿಮಂತ್ ಹೇಳ್ತೇನೆ. ನಾನು ಪೌರಾಡಳಿತ ಸಚಿವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಇದು ಮಾಡಿಕೊಡ್ಬೇಕಂತೇಳಿ ನನ್ನ ಮನವಿ ಇದೆ ಸರ್. ಇಲ್ಲ, ಈಗಾಗಲೇ ಬಹಳ ಜನ ಕೋಟಿ ರೂಪಾಯಿ ತಂದಿನಿ ಅಂತೇಳಿ ರಹೀಂ ಖಾನ್ ಹೇಳ್ತಾರಲ್ಲ, ಮತ್ತೆ ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ? ಅದು ಇನ್ನೂ 2018 ಗೌರ್ಮೆಂಟ್ ಇದ್ದಾಗ ಬಿ ಆಗೂ ಹೇಳ್ಯಾರ ನಾನು ಮಾಡ್ತೇನೆ ಅಂತೇಳಿ. ಇಲ್ಲಿವರೆಗೆ ಅವ್ರಿಗೆ ಅವ್ರು ಟೋಟಲಿ ಅವರು ಬೀದರ್ ಶಾಸಕರು ಅವ್ರ ವೈಯಕ್ತಿಕ ಅವ್ರದ್ದೇನು ಪರ್ಸನಲ್ ಕೆಲಸಗಳವ, ಅದು ಸಲ ಅವ್ರ ಶಾಸಕರ ಅದಕ್ಕೆ ಮಂತ್ರಿಯರು ಅಷ್ಟೇ ಸೀಮಿತ ಪಟ್ಟಿದ್ರು. ಡೆವಲಪ್ಮೆಂಟ್ ಯಾರಿಗೆ ಬೇಕಾಗಿಲ್ಲ? ಡೆವಲಪ್ಮೆಂಟ್ ಅವ್ರಿಗೆ ಬೇಕಾಗಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದಿದ್ದೆವು. ಅವ್ರ ಮೇಲೆ ವಿಶ್ವಾಸ ಅದ ನಮ್ಗೆ, ಅವ್ರು ಮಾಡ್ತಾರೆ ಅಂದ್ರೆ ನಂಬಿಕೆ ಅದ ಅಂತೇಳಿ ನಾನು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೇನೆ. ಎಲ್ಲರೂ ಸೇರ್ಕೊಂಡು ಮನವಿ ಮಾಡಿದೆ ಉಸ್ತುವಾರಿ ಮಂತ್ರಿ.
ಈಗ 2025 ಕೋಟಿ ಅಂತ ತಂದಾರಲ್ಲ ಬೀದರ್ಗೆ, ಅಟ್ಲೀಸ್ಟ್ ಈ ಒಂದು ಡ್ರೈನೇಜು ಈ ಹೋಗಿ ಬರ್ಲಿಕ್ಕೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿ ಬರ್ತಾ ಇದಾರ, ನಡ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ. ಹೌದು, ಯಾಕೆ ಈ ತರ ಗಮನ ಹರಿಸ್ಬೇಕಿತ್ತಲ್ಲ, ಅವ್ರು ಯಾಕೆ ಹರಿಸ್ಲಿಕ್ಕಿಲ್ಲ, ಆಗಿಲ್ಲ. ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಬೇಜಾರಾಗಿ ಇವತ್ತು ಮತ್ತೊಂದು ಸರ್ತಿ ಮನವಿ ಕೊಟ್ಟಿದ್ದೇವಲ್ಲ. ಏನಂತಾರೆ ಈಗ ಭೇಟಿಯಾಗಿದೆ? ಇಲ್ಲ, ನಿನ್ನೆ ಮನವಿ ಕೊಟ್ಟಿದ್ದೆವು. ಇವತ್ತೆಲ್ಲ ಮೀಡಿಯಾದಾಗ ಬಂದ, ಪೇಪರ್ದಾಗ ಬಂದ. ಅವಾಗ ಈಗ ಏನಂದ್ರೆ ಜನರಿಗೆ ಸ್ವಲ್ಪ ಎಚ್ಚೆತ್ತಾಗಿ ಎಲ್ಲ ಮೀಡಿಯಾದವ್ರು ಇದಕ್ಕೆ ಸಹಕಾರ ಮಾಡಿದ್ರೆ ಕೆಲಸ ಆಗ್ತದೆ ಅಂತೇಳಿ ನಮ್ಗೆ ವಿಶ್ವಾಸ. ನಮ್ಗೆ ಇದೊಂದು ರೋಡು, ಡ್ರೈನು ಇದು ಮಾಡಿಕೊಟ್ರೆ ಎಲ್ಲ ಜನ ಭಾಳ ನೆಮ್ಮದಿಯಾಗಿರ್ತೀವಿ. ಅವ್ರಿಗೆ ಒಂದು ಸಲಟ್ ಹೊಡೆದು ಅವ್ರಿಗೆ ತಂದು ಸನ್ಮಾನ ಮಾಡಿ ನಾವೆಲ್ಲರೂ ಭಾಳ ಅದ್ದೂರಿಯಾಗಿ ನಮ್ಮ ಉಸ್ತುವಾರಿ ಮಂತ್ರಿಗೆ ಒಂದು ಅಭಿನಂದನೆ ಅಂತೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ತಮ್ಮ ಹೆಸರು? ಶಶಿಕಾಂತ್ ಪಾಟೀಲ್, ಬೀದರ್ ಉತ್ತರ ಕ್ಷೇತ್ರದ ಪ್ರಭಾವಿ ನಾಯಕರು ನಾವು.